ತುಮಕೂರಿನಲ್ಲಿ ಭಾರಿ ಮಳೆಗೆ ಮನೆ ಮೇಲೆ ಗುಡ್ಡ ಕುಸಿತವಾಗಿದೆ. ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಮೂವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಓರ್ವ ರಕ್ಷಣೆಯನ್ನ ಮಾಡಲಾಗಿದೆ. ಉಳ್ಳಾಲ ತಾಲೂಕಿನ ಮೋಂಟೆಪದವು ಎಂಬ ಬಳಿ ಈ ಒಂದು ದುರಂತ ನಡೆದಿದೆ. ಕಾಂತಪ್ಪ ಪೂಜಾರಿ ಎಂಬುವರ ಮನೆ ಮೇಲೆ ಗುಡ್ಡ ಕುಸಿತ ಆಗಿರೋದು. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಸಾವನ್ನಪ್ಪಿದ್ದು ಗುಡ್ಡ ಕುಸಿಯುವ ವೇಳೆ ಹೊರಬಂದು ಬಚಾವಾಗಿದ್ದಾರೆ ಒಬ್ಬರು. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. NDRF ಮತ್ತು SDRF ಸ್ಥಳದಲ್ಲೇ ಬೀಡು ಬಿಟ್ಟಿರುವುದನ್ನು ನೀವು ಗಮನಿಸ್ತಾ ಇರ್ಬೋದು. ನೋಡಿ, ರಾತ್ರಿ ಸುಮಾರು 2:30 ಸುಮಾರಿಗೆ ಈ ಒಂದು ಅವಘಡ ಸಂಭವಿಸಿದೆ. ಎಲ್ಲ ಮನೆಯಲ್ಲಿ ಮಲಗಿದ್ದಾರೆ ಪಾಪ. ಆ ಸಂದರ್ಭದಲ್ಲಿ ಮನೆಯ ಮೇಲಿಗೆ ಗುಡ್ಡ ಕುಸಿತವಾಗಿರೋದು. ಗುಡ್ಡ ಕುಸಿತ ಇರೋದು ಗೊತ್ತಾಗಿ ಒಬ್ಬರು ಮನೆಯಿಂದ ಹೊರಗಡೆ ಓಡ್ ಬಂದುಬಿಟ್ಟಿದ್ದಾರೆ. ಅವರೊಬ್ಬರು ಬಚಾವಾಗಿದ್ದಾರೆ. ಇನ್ನುಳಿದಂತೆ ಈ ಒಂದು ಅವಘಡದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಓರ್ವ ಮಹಿಳೆ ಮತ್ತು ಓರ್ವ ಮಗು ಸಾವನ್ನಪ್ಪಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನುಳಿದವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆದರೆ ನಿರಂತರವಾಗಿ ಮಳೆ ಸುರಿತಾನೇ ಇರುವಂಥ ಹಿನ್ನೆಲೆಯಲ್ಲಿ ಈ ಶೋಧ ಕಾರ್ಯಕ್ಕೂ ಕೂಡ ಅಡಚಣೆ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಹಿನ್ನಡೆನೂ ಆಗ್ತಾ ಇದೆ. ರಾತ್ರಿ ಭಾರಿ ಮಳೆ ಆಗಿದೆ. ಕಳೆದ 1 ವಾರಗಳಿಂದ ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ನಿರಂತರವಾಗಿ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತ ಆಗಿರೋದು. ಇನ್ನು ಮೇಲೆ ಈ ಥರದ ಪ್ರಕರಣಗಳು ಅವಘಡಗಳು ಹೆಚ್ಚಾಗತ್ತೆ. ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ಅಲ್ವಾ, ಆ ಮಣ್ಣು ಸಡಿಲ ಆಗಿ ಕುಸಿದು ಬೀಳುತ್ತೆ. ಇದರಿಂದ ಮನೆಯ ಮೇಲೆ ಮಣ್ಣು ಕುಸಿತ ಆಗಿರೋದ್ರಿಂದ ಮಲಗಿದ್ದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನುಳಿದಂತೆ ಈ ಮಣ್ಣಿನ ಒಳಗೆ ಸಿಲುಕಿರುವಂಥ ಶಂಕೆ ಇದೆ ಇನ್ನು ಇಬ್ಬರು. ಅವರಿಗಾಗಿ ಇದೀಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸ್ಥಳದಲ್ಲೇ NDRF ಮತ್ತು SDRF ಎರಡೂ ಟೀಮ್ಗಳು ಬೀಡು ಬಿಟ್ಟಿದೆ. ಬಟ್ ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆ ಎದುರಾಗ್ತಾ ಇದೆ. ಯಾಕಂತಂದರೆ ಮಳೆ ನಿಲ್ತಾನೇ ಇಲ್ಲ, ಸುರಿತಾನೇ ಇದೆ. ಹೀಗಾಗಿ ಮಣ್ಣು ಮತ್ತಷ್ಟು ಸಡಿಲ ಆಗ್ತಾ ಇದೆ. ಮತ್ತೊಮ್ಮೆ ಭೂಕುಸಿತ ಆಗುವಂಥ ಆತಂಕದಲ್ಲಿ ಅಲ್ಲಿನ ಜನ ಕೂಡ ಇದ್ದಾರೆ. ಇದು ಉಳ್ಳಾಲ ತಾಲೂಕಿನ ಮೋಂಟೆಪದವು ಬಳಿ ನಡೆದಿರುವಂಥ ಅವಘಡ ಆಗಿದೆ. ಮನೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. ಪಾಪ ಮನೆಯಲ್ಲಿ ಮಲಗಿದ್ದವ್ರಿಗೆ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾವು ಬೆಳಗ್ಗೆ ಏಳೋದೇ ಇಲ್ಲ, ಸಾವು ಸಂಭವಿಸುತ್ತೆ. ಪಾಪ ಇದ್ಯಾವುದರ ಅರಿವು ಕೂಡ ಇಲ್ಲ. ಒಳಗೆ ಬಿದ್ದು ಸಿಕ್ಕಾಕೊಂಡು ಸಿಲುಕಿದ್ದಾರೆ. ಈಗ ಅವರನ್ನು ಹೊರ ತೆಗೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಲಾಗ್ತಾ ಇದೆ. ನೀವು ಆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅಲ್ಲಿ ಒಂದು ತಾಯಿ ಮತ್ತು ಮಗು ಮಲಗಿರೋದು. ಅಲ್ಲಿ ಈ ಗುಡ್ಡ ಕುಸಿತ ಆಗಿದ್ದರಿಂದ ಮನೆಯ ಮೇಲ್ಛಾವಣಿ ಅವ್ರ ಮೇಲೆ ಬಿದ್ದಿದೆ. ಅಂದರೆ ವಸ್ತುಗಳೆಲ್ಲ ಅವ್ರ ಮೇಲೇ ಬಿದ್ದಿದೆ. ಹಾಗಾಗಿ ಪಾಪ ಒದ್ದಾಡ್ತಾ ಇದ್ದಾರೆ. ಅವರನ್ನು ಹೊರ ತೆಗೆಯುವಂಥ ಕೆಲಸವನ್ನು ಈಗ ಮಾಡಬೇಕಾಗತ್ತೆ. ಕೈಯೆಲ್ಲ ಅಲ್ಲಾಡ್ತಾ ಇದೆ, ಅದನ್ನು ತೋರಿಸೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಬ್ಲರ್ ಮಾಡಿದ್ದೀವಿ, ನೀವು ಗಮನಿಸ್ತಾ ಇರ್ಬೋದು. ಪಾಪ ರಾತ್ರಿ ಮಲಗಿದ್ದಾರೆ. ಈ ಥರ ಅವಘಡ ನಡೆಯುತ್ತೆ ಅನ್ನೋದು ಅವರಿಗೆ ಹೇಗೆ ತಾನೇ ಗೊತ್ತಿರುತ್ತೆ ಹೇಳಿ. ಎದ್ದೇಳೋದಕ್ಕಾಗ್ತಿಲ್ಲ, ಮಗು ಒದ್ದಾಡ್ತಿದೆ ಪಾಪ. ಈಗ ಆದಷ್ಟು ಬೇಗ ಹೊರಗಡೆ ತೆಗೆದು ರಕ್ಷಣೆಯನ್ನು ಮಾಡಬೇಕಾಗತ್ತೆ. ಬಟ್ ಕಾರ್ಯಾಚರಣೆಗೆ ಒಂದಷ್ಟು ಅಡೆತಡೆಗಳು ಕೂಡ ಉಂಟಾಗ್ತಾ ಇದೆ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ. ಬಟ್ ಸಿಬ್ಬಂದಿ ಅಲ್ಲಿಗೆ ಬೀಡು ಬಿಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಮಗು ಮತ್ತು ತಾಯಿ ಇಬ್ಬರೂ ಪಾಪ ಸಿಕ್ಕಾಕೊಂಡಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಓರ್ವರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ನೀವು ಸ್ಥಳದಲ್ಲೇ ಇದ್ದೀರಾ? ಸೊ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಪಾಪ ಒಂದು ಮಗು ಕೂಗ್ತಾ ಇರೋದು ಕೇಳಿಸ್ತಾ ಇತ್ತು, ಕೈ ಶೇಕ್ ಆಗ್ತಾ ಇರೋದು ಕೇಳಿಸ್ತಾ ಇತ್ತು. ಕಾರ್ಯಾಚರಣೆಗೆ ಏನಾದರೂ ಹಿನ್ನಡೆ ಆಗ್ತಾ ಇದೆಯಾ? ನಿಜಕ್ಕೂ ಕೂಡ ನೀತಿ, ಯಾಕಂದರೆ ಈಗಾಗಲೇ ಓರ್ವರು ಇಲ್ಲಿ ಮೃತಪಟ್ಟಿದ್ದಾರೆ. ಒಂದು ತಾಯಿ ಮತ್ತು ಮಗು ಒಳಗಡೆ ಸಿಕ್ಕಾಕೊಂಡಿದೆ, ದೃಶ್ಯದಲ್ಲಿ ಗಮನಿಸ್ಬೋದು. ಸೊ ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯ ಬಹಳ ಒಂದು ಸಂದಿಗ್ಧ ಸ್ಥಿತಿ ಇದು. ಯಾಕಂದರೆ ಆ ಲಿಂಟಲ್ ಅಂದರೆ ಮನೆಯ ಟೆರೇಸ್ ಗೋಡೆ ಏನಿದೆ, ಸೀಲಿಂಗ್ ಏನಿದೆ ಅವರ ಮೇಲೆ ಬಿದ್ದಿದೆ. ಅದರ ಅಡಿಗಡೆ ಅವರು ಸಿಕ್ಕಾಕೊಂಡಿದ್ದಾರೆ, ಜೀವಂತವಾಗಿದ್ದಾರೆ. ಆದರೆ ಅವರ ಮೇಲೆ ಲಿಂಟಲ್ ಇದೆ. ಆ ಲಿಂಟಲ್ ಇರುವಂಥ ಕಾರಣದಿಂದಾಗಿ ಅವರ ರಕ್ಷಣಾ ಕಾರ್ಯಾಚರಣೆಗೆ ಬಹಳ ತೊಂದರೆ ಆಗ್ತಾ ಇದೆ. ಯಾಕಂದರೆ ಅವರು ಮಾತಾಡ್ತಾ ಇದ್ದಾರೆ, ಅವರಿಗೆ ನೀರು ಕೂಡ ಬೆಳಿಗ್ಗೆ ಈ ಘಟನೆ ಸಂಭವಿಸಿದ ಕೂಡಲೇ ಬೆಳಿಗ್ಗೆ ಅವರಿಗೆ ನೀರು ಕೂಡ ನೀಡಲಾಗಿದೆ. ಆದರೆ ಅವರನ್ನೀಗ ಹೊರತೆಗೆಯುವಂಥದ್ದು ಒಂದು ದೊಡ್ಡ ಸಾಹಸ ಆಗಿದೆ. ಯಾಕಂದರೆ ತಾಯಿ ಮತ್ತು ಮಗು ಅದರ ಅಡಿಗಡೆ ಇದ್ದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅಂದರೆ ಗ್ಯಾಸ್ ಕಟ್ಟರ್ ಬಳಸಿ, ಜಾಕ್ಗಳನ್ನು ಬಳಸಿ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ, ಅಂದರೆ ಅವರ ಪ್ರಾಣಕ್ಕೆ ಅಪಾಯವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬಹಳ ನಾಜೂಕಾಗಿ, ಬಹಳ ಸೂಕ್ಷ್ಮತೆಯಿಂದ ಈ ಕೆಲಸವನ್ನು ಈಗ ಸದ್ಯ ಮಾಡ್ತಾ ಇದ್ದಾರೆ. ಅಶ್ವಿನಿ, ಆರುಷ್ ಮತ್ತು ಆರ್ಯನ್ ತಾಯಿ ಮತ್ತು ಇಬ್ಬರು ಮಕ್ಕಳು ಅಡಿಗಡೆ ಸಿಲುಕಿರುವಂಥದ್ದು. ಆದರೆ ಇಲ್ಲಿ ಬರ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಅದರಲ್ಲಿ ಒಂದು ಮಗು ಸಾವನ್ನಪ್ಪಿದೆ. ಈಗ ಇನ್ನೊಂದು ಮಗು ಮತ್ತು ತಾಯಿಗೋಸ್ಕರ ಈಗ ನಡೀತಾ ಇರುವ ರಕ್ಷಣೆ ಕಾರ್ಯಾಚರಣೆ. ತಾಯಿ ಮಾತಾಡ್ತಾ ಇದ್ದಾರೆ, ಆದರೆ ಅವರಿಗೆ ಅಲ್ಲಿಂದ ಹೊರಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದರೆ ಅವ್ರ ಮೇಲೆ ಲಿಂಟಲ್ ಬಿದ್ದಿದೆ. ಬೆಳಗ್ಗೆ ಇಲ್ಲಿ ಯಾರು ರಕ್ಷಣೆಗೆ ಬಂದಂಥ ಜನ ಇದ್ದಾರೋ ಅವರು ಒಳಗಡೆ ಹೋಗಿ ಅವ್ರ ಹತ್ರ ಮಾತಾಡಿಸಿ ಕೂಡ ಬಂದಿದ್ದಾರೆ. ಅಂದರೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ಒಳಗಡೆ ಹೋಗಿ ಅವ್ರ ಹತ್ರ ಮಾತಾಡಿಸಿ ಕೂಡ ಬಂದಿದ್ದಾರೆ. ಆದರೆ ಅವರನ್ನು ಹೊರೆ ತೆಗೆಯೋದಕ್ಕೆಲ್ಲ ಆಗ್ತಾ ಇಲ್ಲ. ಯಾಕಂದರೆ ಚೂರು ಆ ಕಡೆ ಈ ಕಡೆ ಆದರೆ ಇಡೀ ಸೀಲಿಂಗ್ ಏನಿದೆ ಅವರ ಮೇಲೆ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಾವಿರಾರು ಜನರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆ ಬಡಪಾಯಿ ತಾಯಿ ಮತ್ತು ಮಗು ಜೀವಂತವಾಗಿ ಹೊರಗಡೆ ಬರಲಿ, ಅವರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅನ್ನುವಂಥ ರೀತಿಯಲ್ಲಿ. ಮತ್ತು ಇದು ಬಹಳ ಒಂದು ಇಕ್ಕಟ್ಟಿನ ಜಾಗ ನೀತಿ. ಇಲ್ಲಿ ವಾಹನಗಳು ಕೂಡ ಈ ಮನೆಯವರೆಗೂ ಬರೋದಿಲ್ಲ. NDRF ಮತ್ತು SDRF ಅವರು ಹರಸಾಹಸ ಪಡ್ತಾ ಇದ್ದಾರೆ. ಮತ್ತು ಒಂದು ದೊಡ್ಡ ಗುಡ್ಡ ಇಲ್ಲಿ ಮೇಲ್ಗಡೆ ಇದೆ. ಯಾಕಂದರೆ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಮತ್ತೆ ಆ ಗುಡ್ಡ ಕುಸಿತವಾದರೆ ಇಲ್ಲಿ ಕೆಳಗಡೆ ನಿಂತವ್ರಿಗೂ ಕೂಡ ಒಂದು ಅಪಾಯ ಎದುರಾಗುವಂಥ ಸಾಧ್ಯತೆ ಇದೆ. ಅದು ಗುಡ್ಡವನ್ನು ಕೂಡ ತಾವು ಗಮನಿಸ್ತಾ ಹೋಗ್ಬೋದು ದೃಶ್ಯದಲ್ಲಿ. ಏನು ಇದೇ ಗುಡ್ಡ ಮೇಲ್ಗಡೆ ಏನು ನಮ್ಗೆ ಕಾಣಿಸ್ತಾ ಇದೆಯೋ ಇದೇ ಗುಡ್ಡ ಜರಿದ ಪರಿಣಾಮದಿಂದಾಗಿ ಈ ಥರ ಆಗಿರುವಂಥದ್ದು. ಅದು ಇನ್ನೂ ಅಪಾಯಕಾರಿ ಸ್ಥಿತಿಯಲ್ಲೇ ಸದ್ಯ ಇದೆ. ಹಾಗಾಗಿ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ಅಪಾಯಗಳು, ಪ್ರಮುಖವಾಗಿ ಮನೆ ಒಳಗಡೆ ಇರುವಂಥ ತಾಯಿ ಮತ್ತು ಮಗುಗೆ ಯಾವುದೇ ರೀತಿ ಅಪಾಯವಾಗದಿರುವಂಥ ರೀತಿಯಲ್ಲಿ ಗ್ಯಾಸ್ ಕಟ್ಟರ್ಗಳನ್ನು ಬಳಸಿ ಬಹಳ ರಕ್ಷಣೆ ಕಾರ್ಯಾಚರಣೆ ನಡೀತಾ ಇದೆ. ಮತ್ತು ಸ್ಥಳೀಯರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗಿದೆ ನೀತಿ. ಧರ್ಮ ಭೇದವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬಂದು ಬೆಳ್ಳಂಬೆಳಿಗ್ಗೆ, ಅಂದರೆ ಆ ತಾಯಿ ಮಗು ಒಳಗಡೆ ಸಿಕ್ಕಾಕೊಂಡಿದ್ದಾರೆ, ಅವರ ಮಾತು, ಅವರ ಕಿರುಚಾಟ ಅರುಚಾಟ ಕೇಳಿಸ್ತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಊರವರು ಬೆಳ್ಳಂಬೆಳಗ್ಗೆ ಆ ಮನೆ ಒಳಗಡೆ ಹೋಗಿದ್ದಾರೆ. ಅಂದರೆ ತಮ್ಮ ಕೈಲಾದಷ್ಟಾದರೂ ಅವ್ರನ್ನ ನಾವು ಸೇವ್ ಮಾಡೋಣ ಅನ್ನುವಂಥ ರೀತಿಯಲ್ಲಿ. ಆದರೆ ಅದು ಆಗಲಿಲ್ಲ, ಯಾಕಂದರೆ ಅವ್ರ ಮೇಲೆ ಲಿಂಟಲ್ ಬಿದ್ದಿದೆ. ಮತ್ತು ಈ ಮನೆಯ ಅಂದರೆ ಅಶ್ವಿನಿ ಏನು ಒಳಗಡೆ ಸಿಕ್ಕಾಕೊಂಡಿದ್ದಾರೆ, ಇವರ ಅತ್ತೆ ಪ್ರೇಮ ಅವರು ದುರದೃಷ್ಟವಶಾತ್ ಅವರು ಸಾವನ್ನಪ್ಪಿದ್ದಾರೆ. ಅವರ ಮೈ ಮೇಲೆ ದೊಡ್ಡ ದೊಡ್ಡ ಲಿಂಟಲ್ ಗೋಡೆಗಳು ಬಿದ್ದಂಥ ಪರಿಣಾಮದಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ. ಅವರನ್ನ ಬದುಕುಳಿಸೋದಕ್ಕೆ ಆಗಲಿಲ್ಲ. ಇನ್ನು ಮನೆಯ ಯಜಮಾನ ಕಾಂತಪ್ಪ ಪೂಜಾರಿ, ಇವರನ್ನು ರಕ್ಷಣೆ ಮಾಡಲಾಗಿದೆ. ಅವರ ಕಾಲಿನ ಮೇಲೆ ಈ ಲಿಂಟಲ್ ಬಿದ್ದಂಥ ಪರಿಣಾಮದಿಂದಾಗಿ ಅವರ ಕಾಲು ಕಟ್ಟಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮತ್ತು ಅವರ ಮಗ ಸೀತಾರಾಮ, ಅಂದರೆ ಏನು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಶ್ವಿನಿ, ಅವರ ಪತಿ ಸೀತಾರಾಮ ಏನಿದ್ದಾರೆ, ಅವರು ಬೆಳಿಗ್ಗೆ ಈ ಥರ ಗುಡ್ಡ ಕುಸಿಯುವಂಥ ಸದ್ದು ಕೇಳಿದ ಕೂಡಲೇ ಮನೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಹಾಗಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಹಿಡಿದು ಜಿಲ್ಲಾಡಳಿತ ಕೂಡ ಇಲ್ಲಿ ಘಟನಾ ಸ್ಥಳಕ್ಕೆ ಬಂದಿದೆ, ಇಲ್ಲೇ ಬೀಡು ಬಿಟ್ಟಿದೆ. ಆ ಮಹಿಳೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆ ಮಗುವನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಇಷ್ಟೊತ್ತು ಕಾರ್ಯಾಚರಣೆ ಮಾಡಬೇಕಾಗತ್ತಾ ಅಂತಂದರೆ ಏನು ಸಮಸ್ಯೆ ಆಗ್ತಾಯಿದೆ, ಅಡೆತಡೆ ಆಗ್ತಾ ಇದೆ? ಯಾಕಂದರೆ ಬಹಳ ಬೇಗ ಅವ್ರನ್ನ ರೀಚ್ ಆಗಬೇಕಾಗತ್ತೆ, ಅವ್ರನ್ನ ರಕ್ಷಣೆ ಮಾಡಬೇಕಾಗತ್ತೆ. ಅಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರೋರಿಗೆ ಏನು ಹೇಳ್ತಾರೆ, ಇನ್ನು ಎಷ್ಟೊತ್ತು ಬೇಕಾಗ್ಬೋದು ಈ ಕಾರ್ಯಾಚರಣೆ? ನೀತಿ ನೀವು ನೋಡ್ಬೋದು, ಇದು ಒಂಥರ ಅಂದರೆ ಬಹಳ 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 ಇಕ್ಕಟ್ಟಿನ ಜಾಗ. ಯಾಕಂದರೆ ಒಂದು ರೀತಿಯ ನಿರ್ಲಕ್ಷ್ಯ ಕೂಡ ಇಲ್ಲಿದೆ. ಯಾಕಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದ್ದರೂ ಕೂಡ ಈ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಮನೆಯವರನ್ನು ಯಾಕೆ ಇಲ್ಲಿಂದ ಸ್ಥಳಾಂತರ ಮಾಡಲಿಲ್ಲ? ಯಾಕಂದರೆ ಮನೆಯ ಮೇಲ್ಗಡೆ ಒಂದು ದೊಡ್ಡ ಗುಡ್ಡ ಇದೆ, ಆ ಗುಡ್ಡ ಇನ್ನೂ ನಾಳೆ ಕುಸಿಯುತ್ತೆ ಅನ್ನುವಂಥ ಒಂದು ಲಕ್ಷಣಗಳು ಕೂಡ ಇದೆ. ಆದರೆ ಯಾಕೆ ಅವ್ರನ್ನ ಇಲ್ಲಿಂದ ಸ್ಥಳಾಂತರ ಮಾಡಲಿಲ್ಲ ಅನ್ನುವಂಥದ್ದು. ಮತ್ತು ಈ ಮನೆಯವರೆಗೂ ಕೂಡ ಇಲ್ಲಿ ವೆಹಿಕಲ್ಸ್ ಬರೋದಿಲ್ಲ. ಸುಮಾರು 1 ಕಿಲೋಮೀಟರ್ ಇಲ್ಲೇನೋ ನಡ್ಕೊಂಡ್ಬರ್ಬೇಕು, ಯಾಕಂದರೆ ರಸ್ತೆ ಕೂಡ ಕಿರಿದಾಗಿದೆ. ಅಲ್ಲಿಂದ ಸುಮಾರು
300 ಮೀಟರ್ ನಡ್ಕೊಂಡೇ ಬರಬೇಕು. ಹಾಗಾಗಿ ಇಲ್ಲಿ ರಕ್ಷಣಾ ಪರಿಕರಗಳು ಏನೆಲ್ಲ ಬೇಕೋ ಅದನ್ನು ತರುವಂಥ ವಿಚಾರದಲ್ಲೂ ಕೂಡ ಬಹಳ ವಿಳಂಬ ಆಗ್ತಾ ಇದೆ ಮತ್ತು ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುರಿತಾ ಇದೆ. ಮಳೆ ಸುರಿಯುವಂಥ ಕಾರಣದಿಂದಾಗಿ ಕಾರ್ಯಾಚರಣೆಗೂ ಕೂಡ ಬಹಳ ತೊಡಕಾಗ್ತಾ ಇದೆ. ಆದರೆ ಎಲ್ಲವನ್ನ ಮೀರಿ ಸ್ಥಳೀಯರ ಸಹಕಾರವನ್ನು ಪಡೆದು NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸರು ಹೇಗಾದರೂ ಮಾಡಿ ಅವರನ್ನು ಬಚಾವ್ ಮಾಡಬೇಕು. ಅನ್ನೋದ್ರೆ ಇಲ್ಲಿ ಗ್ಯಾಸ್ ಕಟ್ಟಿಂಗ್ ಮಿಷಿನ್ಸ್ ಎಲ್ಲ ಬೇಕಾಗುತ್ತೆ, ಅದಕ್ಕೆ ಬೇಕಾದಾಗೆ ಜನರೇಟರು ಅದೆಲ್ಲ ಬೇಕಾಗುತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಕ್ಕೆ. ಹಾಗಾಗಿ ಆ ಜನರೇಟರ್ ಎಲ್ಲ ಇಲ್ಲಿ ಮಳೆ ಬರ್ತಾ ಇರುವಂಥ ಕಾರಣದಿಂದಾಗಿ ಆ ಜನರೇಟರ್ ಆಫ್ ಆಗ್ತಾ ಇರುವಂಥದ್ದು ಇದೆಲ್ಲ ಇದೆ. ಎಲ್ಲದಕ್ಕೂ ಮಿಗಿಲಾಗಿ ಆ ತಾಯಿ ಮತ್ತು ಮಗು ಏನು ಅಡಿಗಡೆ ಇದ್ದಾರೆ ಅವರನ್ನು ಒಮ್ಮಿಂದ ಒಮ್ಮೆ ಹೊರ ತೆಗೆಯೋದಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಇದು ಆಗಲೂ ಕುಸಿಯುವ ರೀತಿಯಲ್ಲಿದೆ. ಈ ಮನೆ ಏನು ತಾವು ದೃಶ್ಯದಲ್ಲಿ ನೋಡ್ತಾ ಇದ್ರು, ಈ ಮನೆ ಆಗಲೂ ಕುಸಿಯುವಂಥ ಭೀತಿಯಲ್ಲಿ ಇದೆ, ಇನ್ನಷ್ಟು ಕುಸಿಯುವಂಥ ಸಾಧ್ಯತೆ ಇದೆ. ಒಂದು ನೂಲಿನ ಅಂತರದಲ್ಲಿ ಅವರು ಸದ್ಯ ಬಚಾವಾಗಿರುವಂಥದ್ದು. ಹಾಗಾಗಿ ತುಂಬ ಫೋರ್ಸ್ಫುಲ್ಲಿ ಅಥವಾ ತುಂಬ ಸ್ಪೀಡಾಗಿ ಕ್ವಿಕ್ಕಾಗಿ ಕಾರ್ಯಾಚರಣೆಯನ್ನು ಮಾಡೋಕ್ಕೆ ಹೋದರೆ ಅವರ ಮೇಲೆ ಆ ಲಿಂಟಲ್ ಬಿದ್ದು ಅವರಿಗೆ ಅಪಾಯ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಏನು ಮನೆಯಲ್ಲಿ ಇದೆಯೋ ಇದಕ್ಕೆ ಸಂಪೂರ್ಣವಾಗಿ ಸುತ್ತಲಿನಿಂದ ಜಾಕ್ ಹಾಕ್ತಾ ಇದ್ದಾರೆ. ಆ ಜಾಕ್ ಮೂಲಕ ಅದನ್ನು ಮೇಲೆತ್ತಿ, ಅಂದರೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಅವರನ್ನು ಹೊರಗಡೆ ತೆಗಿಬೋದು. ಹಾಗಾಗಿ ಜಾಕ್ ಹಾಕಿ ಅದನ್ನು ಮೇಲೆತ್ತುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೋ ಗೊತ್ತಿಲ್ಲ. ಆದರೆ ಆ ತಾಯಿ ಮತ್ತು ಮಗುವಾದರೂ ಬದುಕಿ ಬರಲಿ. ಈಗಾಗಲೇ 2 ಸಾವಾಗಿದೆ ಆ ಕುಟುಂಬದಲ್ಲಿ. ಇಬ್ಬರು ಅಂದರೆ ಏನು ಬಚಾವಾಗುವಂಥ ಸಾಧ್ಯತೆಯಲ್ಲಿ ದೇವರ ದಯದಿಂದ ಅವರಲ್ಲಿ ಬಚಾವಾಗಿದ್ದಾರೋ ಅವ್ರು ಹಾಗೆ ಬದುಕಿ ಹೊರಗಡೆ ಬರಲಿ ಅನ್ನುವಂಥದ್ದು ಎಲ್ಲರ ಪ್ರಾರ್ಥನೆ ಆಗಿದೆ. ಸೊ ಎಲ್ಲರೂ ಅಂದರೆ ಜನಪ್ರತಿನಿಧಿಗಳಿಂದ ಹಿಡಿದು ಜಿಲ್ಲಾಡಳಿತದಿಂದ ಹಿಡಿದು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಆದಿತ್ಯ, ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರನ್ನಾದ್ರೂ ಸ್ಥಳೀಯರನ್ನ ಅಥವಾ ಕಾರ್ಯಾಚರಣೆ ಮಾಡ್ತಾ ಇರೋರನ್ನ ಈಗ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಬಟ್ ಸ್ಥಳೀಯರು ಯಾರನ್ನಾದ್ರೂ ಮಾತನಾಡಿಸ್ಬೋದಾ? ಆಗತ್ತಾ? ನೋಡ್ತಾ ಹೋಗ್ಬೋದು ದೃಶ್ಯದಲ್ಲಿ ತುಂಬ ಜನ ಈ ಸ್ಥಳೀಯರು ಬಂದಿದ್ದಾರೆ. ಬೆಳಿಗ್ಗಿನಿಂದಲೂ ಕೂಡ ಇಲ್ಲಿ ಭಾಳ ಜನ ಬಂದಿದ್ದಾರೆ, ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಏನಾಯಿತು ಸರ್? ಅಲ್ಲ, ಬೆಳಿಗ್ಗೆ 4 ಗಂಟೆಗೆ ಬಿದ್ದಿದ್ದು. 4 ಗಂಟೆಗೆ ಅಲ್ಲಿ ಒಬ್ಬರು ಓಡಿಕೊಂಡು ಬಂದಿದ್ದಾರೆ. 5 ಜನ ಒಳಗಿದ್ದರು. ಈಗ 2 ಜನ ತಗೊಂಡು ಹೋಗಿದ್ದಾರೆ. 2 ಡೆಡ್ ಆಗಿದೆ, 2 ಜೀವಂತ ಆಗಿದೆ. ಈಗ ಒಂದು ಮಗು ಮತ್ತೊಂದು ತಾಯಿ. ನೀರೆಲ್ಲ ಕೊಟ್ಟಿದ್ದಾರಂತೆ ಬೆಳಗ್ಗೆಯಿಂದ. ಈಗ ಎಲ್ಲ ಡಿಪಾರ್ಟ್ಮೆಂಟ್ ಉಂಟು, ಡಾಕ್ಟರ್ ಅವರು ಮತ್ತು ಎಲ್ಲ ಡಿಪಾರ್ಟ್ಮೆಂಟು ಇಲ್ಲಿ ಇದೆ. ಎಲ್ಲ ಡಾಕ್ಟ್ರನವರು ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ. ಸಾಧಾರಣ ಎಲ್ಲವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು 3 ಗಂಟೆ, ರಾತ್ರಿ 3 ಗಂಟೆಗೆ ಬಿದ್ದಿದೆ ಇದು. ರಕ್ಷಣಾ ಕಾರ್ಯಾಚರಣೆ ಯಾವ ಥರ ನಡೀತಾ ಇದೆ? ಬಹಳ ಒಂದು ವಿಷಾದನೀಯವಾದಂಥ ವಿಚಾರ. ಇವತ್ತು ಉಳ್ಳಾಲ ತಾಲೂಕಿನ ಈ ಮಂಜನಾಡಿಯ ಈ ಪಂಬದ ಬೆತ್ತುಲಿ ಎಂಬ ಜಾಗದಲ್ಲಿ ಒಂದು ದುರ್ಘಟನೆ ಆಗಿದೆ. ಎಲ್ಲ ಸಾರ್ವಜನಿಕ ಬಂಧುಗಳೆಲ್ಲ ಸೇರಿಕೊಂಡು ರಾತ್ರಿ 3 ಗಂಟೆಗೆ ಆದಂಥ ಘಟನೆ ಏನಿದೆ, ಎಲ್ಲರೂ ಈ ಭಾಗದ ಪರಿಸರ ಜನರು ಎಲ್ಲರೂ ಒಟ್ಟಾಗಿ ಒಂದಾಗಿ ಆ ಒಂದು ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿ, ಅದರ ಜೊತೆಗೆ ನಮ್ಮ NDRF ಮತ್ತು ನಮ್ಮ ಬೇರೆ ಬೇರೆ ರೀತಿಯಾದ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಬಹಳ ದುಃಖಕರದ ವಿಚಾರ ಏನು ಅಂತ ಹೇಳಿದ್ರೆ, ಈಗಾಗಲೇ ಪ್ರೇಮ ಪೂಜಾರಿ ಎಂಬವರು ದುರ್ಮರಣಕ್ಕೀಡಾಗಿದ್ದಾರೆ. ಕಾಂತಪ್ಪ ಪೂಜಾರಿ ಅವರ ಮನೆ ಯಜಮಾನರು, ಅವರ ಕಾಲು ಸ್ವಲ್ಪ ಡ್ಯಾಮೇಜ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದರ ಒಳಗಡೆ ಈಗ ಸಿಕ್ಕಾಕೊಂಡವರು ಅಶ್ವಿನಿ ಮತ್ತು ಆರುಷ ಮತ್ತು ಆರ್ಯನ್ 3 ಮಂದಿ ಈಗ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅದು ಇನ್ನೂ ಕೂಡ ರಕ್ಷಣಾ ಕಾರ್ಯ ನಡೀತಾ ಇದೆ. ಆ ಕಡೆ ಕಾಂತ ಪೂಜಾರಿ ಅವರ ಪ್ರೇಮ ಅವರ ಡೆತ್ ಆಗಿದೆ ಅಂತೇಳಿ ಈಗಾಗಲೇ ನಾವು ನೋಡಿದ್ದೇವೆ. ಒಟ್ಟು ರಕ್ಷಣಾ ಕಾರ್ಯ ಬಹಳ ವ್ಯವಸ್ಥಿತವಾಗಿ ನಡೀತಿದೆ. ಏನೆಲ್ಲ ಅವರ ಪ್ರಾಣ ಉಳಿಸ್ತಕ್ಕಂಥ ಏನೆಲ್ಲ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಈಗ ಅಶ್ವಿನಿ ಮತ್ತೆ ಮಗು ಒಳಗಡೆ ಸಿಕ್ಕಾಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಬಟ್ ಅವರನ್ನ ಹೊರ ತರೋದಕ್ಕೆ ಏನು ಪ್ರಾಬ್ಲಮ್ ಎದುರಾಗ್ತಾ ಇದೆ ನೋಡಿ. ಅಲ್ಲಿ ಒಂದು ಮಂಚ, ಅವರದ್ದು ಮನೆ ಒಳಗಡೆ ಮಂಚದ ಎಡೆಗೆ ಆ ತಾಯಿಯ ಕಾಲು ಸಿಕ್ಕಿ, ತಾಯಿಯ ಕಾಲು ಅಲ್ಲಿ ಆ ಮಗುವಿನ ಮೇಲೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ತೆಗೆಯುವಾಗ ಇಬ್ಬರ ಪ್ರಾಣಕ್ಕೆ ಸ್ವಲ್ಪ ಅಪಾಯಗಿರತಕ್ಕಂಥ ಇದು ಕಾಣ್ತಾ ಬರ್ತಾ ಅಲ್ಲಿ ಅಧಿಕಾರಿಗಳು ನಾನು ಈಗೂ ಕೂಡ ಅಲ್ಲಿ ಆ ಕಡೆ ಹೋಗಿ ನೋಡಿಕೊಂಡು ಬಂದೆ. ಆದರೆ ದೇವರ ದಯದಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ, ಆದಷ್ಟು ಶೀಘ್ರವಾಗಿ ಅದನ್ನು ಹೊರತೆಗೆಯುವಂಥ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಸರ್, ಈಗ ಸ್ಥಳೀಯರ ಒಂದು ರಕ್ಷಣಾ ಕಾರ್ಯ ನಿಜಕ್ಕೂ ಮೆಚ್ಚಬೇಕಾಗಿದೆ. ಅವರು ಒಳಗಡೆ ಹೋಗಿ ಕೂಡ ಅವರ ಹತ್ರ ಮಾತಾಡಿಸ್ಕೊಂಡು ಬಂದಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ಸ್ಥಿತಿಗತಿಗಳನ್ನು ಅವಲೋಕನ ಮಾಡಿದ್ದಾರೆ. ಸೊ ಈ ಸ್ಥಳೀಯರ ಒಂದು ರಕ್ಷಣೆ, ಅವರ ಒಂದು ಈ ಏನು ಮಾನವೀಯ ಗುಣಗದ ಬಗ್ಗೆ ಏನು ಹೇಳ್ತೀವಿ? ನಾನು ಬೆಳಿಗ್ಗೆ 5:30 ಗಂಟೆಗೆ ಇಲ್ಲಿಗೆ ಬಂದಿದ್ದೇನೆ. 3 ಗಂಟೆಗೆ ಈ ಘಟನೆ ಆಗಿದೆ. ನನಗೆ ಬಹಳ ಇದಾಗುವುದು, ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೂಡ ಇಲ್ಲಿ ಇರತಕ್ಕಂಥ ಎಲ್ಲ ಸ್ಥಳೀಯರು ಕೆಲಸ ಮಾಡುವಂಥದ್ದು. ಈ ರೀತಿಯಾದ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದರ ಮೂಲಕ ಇಲ್ಲಿ ಬಹಳ ಕಾರಣಿಕದ ದೇವರ ಒಂದು ಜಾಗವೂ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆದಷ್ಟು ಬೇಗ ಅಲ್ಲಿ ಹೊರಗೆ ಇರತಕ್ಕಂಥ ನಮ್ಮ ಯಾರು ಅಲ್ಲಿ ಸಿಕ್ಕಾಕೊಂಡಂಥ ಅಶ್ವಿನಿ ಮತ್ತು ಆರ್ಯನ್ 3 ಮಂದಿ ಅಲ್ಲಿದ್ದಾರೆ, ಅವರನ್ನು ಹೊರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಕೆಲಸ ಕಾರ್ಯ ರಕ್ಷಣಾ ಕಾರ್ಯಗಳು ಆಗ್ತಾ ಇದೆ. ಏನೆಲ್ಲ ಅಲ್ಲಿ ರಕ್ಷಣಾ ಕಾರ್ಯಗಳಿಗೆ ಬೇಕು ಆ ಎಲ್ಲ ಸಾಮಗ್ರಿಗಳನ್ನು ಕೂಡ
ಕೂಡ ತರತಕ್ಕಂಥ ಕೆಲಸಗಳು ಪರಿಸರ ಜನರು ಸೇರಿಕೊಂಡು ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಇಲ್ಲಿ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈಗ ಇದೇ ಪರಿಸ್ಥಿತಿ ಅನೇಕ ಭಾಗಗಳಲ್ಲಿ ಪ್ರಮುಖವಾಗಿ ಮಂಗಳೂರಲ್ಲಿ ಇವತ್ತು ಇದೆ. ಹಾಗಾಗಿ ಜನರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಇಂಥ ಅಪಾಯಕಾರಿ ಸ್ಥಿತಿಯಲ್ಲಿದ್ದವರನ್ನ ಸ್ಥಳಾಂತರ ಮಾಡಬೇಕು. ಏನು ಹೇಳ್ತೀವಿ? ನಿಜವಾಗಿಯೂ ಕೂಡ ಆಗಬೇಕಾದ್ದು ಎಲ್ಲಿ ನೋಡಿ, ಈ ಭಾಗ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಗುಡ್ಡ ಪ್ರದೇಶ ಇರತಕ್ಕಂಥ ದಿಣ್ಣೆ ಇರತಕ್ಕಂಥ ಜಾಗ. ಈಗ ನೋಡಿ, ಇದೇ ಜಾಗ ನೋಡಿದಾಗ ಇಡೀ ಮರದ ದಿಣ್ಣೆ ಬಂದು ಮನೆ ಮೇಲೆ ಬಿದ್ದಾಗ ಯಾರಿಗೂ ಅವರಿಗೆ ಗೊತ್ತಿದೆ ಪಾಪ, ರಾತ್ರಿ ಮಲಗಿದ ಸಂದರ್ಭದಲ್ಲಿ ಆದಂಥ ಘಟನೆ. ಈ ರೀತಿಯಾಗಿ ಯಾರು ಮನೆ ಈ ರೀತಿಯ ಗುಡ್ಡ ಬೆಟ್ಟದ ಬದಿಯಲ್ಲಿ ಇರತಕ್ಕಂಥವ್ರು ಆದಷ್ಟು ಮಳೆಗಾಲದಲ್ಲಿ ಸ್ವಲ್ಪ ಸುರಕ್ಷಿತ ಸ್ಥಳಕ್ಕೆ ಹೋಗುವಂಥ ರೀತಿಯಲ್ಲಿ ಅಧಿಕಾರಿಗಳು ಅದಕ್ಕೆ ಅವರಿಗೆ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ. ಎಸ್ ಸರ್, ನೀತಿ ಇದು ಸ್ಥಳೀಯರ ಮಾತಾಗಿದೆ. ಆ ತಾಯಿ ಮತ್ತು ಮಗು ಹೇಗಾದರೂ ಬದುಕಿ ಬರಲಿ ಅನ್ನುವಂಥ ರೀತಿಯಲ್ಲಿ ಸಾವಿರ ಜನರು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.